ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸಮಾಜ ಸ್ವಾಸ್ಥ್ಯವಾಗಿರಬೇಕಾದ್ರೆ ಅಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಸರಿಯಾಗಿ ಕಾರ್ಯನಿರ್ವಹಿಸಬೇಕು. ಇದರ ಜೊತೆಗೆ ಪೊಲೀಸರು ರಾಜಕಾರಣಿಗಳ ಕೈಗೊಂಬೆಯಾಗಿರದೆ ಜನರಿಗೆ ಕಾಕಿ ಮೇಲಿರುವಂತಹ ಭಯವನ್ನ ನೀಗಿಸಬೇಕು. ಆದರೆ ಇಂಥ ಪೊಲೀಸರೇ ಪೋಲಿ ಆಟ ಆಡಿದ್ರೆ, ಕಾಯಬೇಕಾದವರೇ ಕಾಮುಕರಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಲ್ಲಿದೆ ಒಂದು ಸಾಕ್ಷಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದರೆಯಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಇವನ ಹೆಸರು PG ಸಂದೇಶ್, ಮೂಡಬಿದರೆ ಠಾಣೆಯ ಇನ್ಸ್ಪೆಕ್ಟರ್. ಇವನ ವಿರುದ್ಧ ಸಾಲು ಸಾಲು ಲೈಂಗಿಕ ಕಿರುಕುಳ ಹಾಗೂ ಸುಲಿಗೆಯ ಆರೋಪಗಳು ಕೇಳಿ ಬಂದಿವೆ. ಯಾವುದಾದರೂ ಪ್ರಕರಣದಲ್ಲಿ ಗಂಡನನ್ನ ಬಂಧಿಸಿದ್ರೆ ಆತನ ಹೆಂಡತಿಗೆ ನಾನು ನಿನ್ನ ಗಂಡನನ್ನ ರಿಲೀಸ್ ಮಾಡ್ತೀನಿ, ಆದ್ರೆ ನೀನು ನನಗೆ ಸಹಕರಿಸಬೇಕು, ನನ್ನ ಜೊತೆ ಪಲ್ಲಂಗವೇರ್ಬೇಕು ಅಂತ ಹೇಳಿ ಪೀಡಿಸ್ತಾ ಇದ್ದ ಈ ಪೊಲೀಸಪ್ಪ. ಅಷ್ಟೇ ಅಲ್ಲ, ರಾತ್ರಿ ವೇಳೆ ಸಂತ್ರಸ್ತ ಮಹಿಳೆಯರ ಕಾಂಪೌಂಡ್ ಹಾರಿ ಒಳ ನುಗ್ತಾ ಇದ್ದ. ಮಹಿಳೆಯರ ಕೈ ಹಿಡಿದು ಬಲವಂತವಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ. ಸುಮಾರು 20ಕ್ಕೂ ಹೆಚ್ಚು ಮಹಿಳೆಯರಿಗೆ ಈತ ಕಿರುಕುಳವನ್ನ ನೀಡಿದ್ದಾನೆ ಎನ್ನಲಾಗಿದೆ. ಪೊಲೀಸನನ್ನ ಎದುರು ಹಾಕಿಕೊಂಡ್ರೆ ನಮಗೆ ಉಳಿಗಾಲವಿಲ್ಲ ಅಂತ ಹೇಳಿ ಆರಂಭದಲ್ಲಿ ಎಲ್ಲವನ್ನ ಸಹಿಸಿಕೊಂಡಿದ್ದಂತಹ ಮಹಿಳೆಯರು ನಂತರ ಈತನ ದೌರ್ಜನ್ಯ ತಾಳಲಾಗದೆ ಈಗ ಒಬ್ಬೊಬ್ಬರಾಗಿ ದೂರು ನೀಡ್ತಾ ಇದ್ದಾರೆ. ಒಬ್ಬ ಮಹಿಳೆಯಂತೂ ಸಿಎಂ ಸಿದ್ದರಾಮಯ್ಯ ಅವರಿಗೆ 8 ಪುಟಗಳ ದೂರು ನೀಡಿದ್ದಾರೆ. ಕಾಮುಕ ಸಂದೇಶನ ಬಗ್ಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ, ಬಿಜೆಪಿ ಶಾಸಕ ಉಮಾನಾಥ್ ಕೋಟ್ಯಾನ್, ಮಾಜಿ ಶಾಸಕ ಅಭಯಚಂದ್ರ ಜೈನ್ ಬಳಿ ಹೇಳಿದ್ರು ಕೂಡ ಯಾರು ಏನು ಕ್ರಮ ಕೈಗೊಂಡಿಲ್ಲ. ಇವರೆಲ್ಲ ಇನ್ಸ್ಪೆಕ್ಟರ್ಗೆ ಯಾಕೆ ಹೆದರ್ಕೊಂಡಿದ್ದಾರಾ ಅಂತ ಹೇಳಿ ಸಂತ್ರಸ್ತ ಮಹಿಳೆಯರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಸಂದೇಶ್ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಮೂಡಬಿದರೆ ಆಸುಪಾಸಿನಲ್ಲಿ ಅಷ್ಟೇನು ಒಳ್ಳೆ ಅಭಿಪ್ರಾಯ ಮೂಡಿ ಬರ್ತಾ ಇಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದ ಒತ್ತಡದ ಮೇರೆಗೆ ಮಾತನಾಡಿದಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮಂಗಳೂರು ಕಮಿಷನರ್ ಹತ್ರ ಪ್ರಕರಣದ ವರದಿಯನ್ನ ಕೇಳಿದ್ದೇನೆ, ವರದಿ ಬಂದ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿ ತಿಳಿಸಿದ್ದಾರಂತೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ನಾವೇ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಈಗಾಗಲೇ ಮಂಗಳೂರು ನಗರ ಉತ್ತರ ಎಸಿಪಿ ಶ್ರೀಕಾಂತ್ ಸುಮಾರು 2 ಗಂಟೆಗಳ ಕಾಲ ಸಂದೇಶನ ವಿಚಾರಣೆಯನ್ನ ನಡೆಸಿದ್ದಾರೆ. ಇಷ್ಟಾದ್ರೂ ಕೂಡ ಕಾಮುಕ ಸಂದೇಶನನ್ನ ಯಾಕೆ ಇನ್ನೂ ಸಸ್ಪೆಂಡ್ ಮಾಡಿಲ್ಲ? ಸರ್ಕಾರ ಹಾಗೂ ಗೃಹ ಸಚಿವರು ಇದಕ್ಕೆ ಉತ್ತರವನ್ನ ನೀಡಬೇಕು ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಮಾಜದಲ್ಲಿ ಇಂಥ ಘಟನೆಗಳು ನಡೀತಾನೆ ಇರುತ್ತೆ. ಆದ್ರೆ 1-2 ಘಟನೆಗಳು ತೀವ್ರ ಸ್ವರೂಪವನ್ನ ಪಡೆದುಕೊಂಡು ಮುನ್ನೆಲೆಗೆ ಬರುತ್ತೆ. ಅಂತಹ 1-2 ಘಟನೆಗಳಲ್ಲಿ ಇದು ಕೂಡ ಒಂದು. ಆರಕ್ಷಕನೇ ಅಸುರನಾದ್ರೆ ಮಹಿಳೆಯರ ರಕ್ಷಣೆ ಯಾರ ಹೊಣೆ? ಈ ಪ್ರಕರಣ ಯಾವಾಗ ಕೊನೆಗೊಳ್ಳುತ್ತೋ, ಇಂದಿನ ಕಲುಷಿತಗೊಂಡಿರುವಂತಹ ವ್ಯವಸ್ಥೆಯಲ್ಲಿ ಅಪರಾಧಿಗೆ ಯಾವಾಗ ಶಿಕ್ಷೆಯಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.